ಇವ್ನು ಆಗ್ಲೇ ಫಿಕ್ಸ್ ಆಗ್ಬಿಟ್ಟವನೆ. ಇವ್ನು ವಿನ್ನರ್, ಇವನು ರನ್ನರ್ನು ಫಿಕ್ಸ್ ಮಾಡ್ಬಿಟ್ಟವನು. ಆಚೆ ಬರಕ್ಕೆ ಎಲ್ಲೈತೆ ಮೊಕ, ಅಲ್ಲೇ ಕೂದಿರ್ತಾನೆ ಬೆಡ್ಶೀಟ್ ಹಾಕೊಂಡು ಒಳ್ಳೆ ರೋಗಿಷ್ಠನ್ ತರ. ರೋಗಿಷ್ಠ ರಾಜ. ಬಿಗ್ ಬಾಸ್ ಸೀಸನ್ 11 ಸಿಕ್ಕಾಪಟ್ಟೆ ಫೈಟ್ಗಳಿಂದ ಮುಂದುವರಿತಾ ಹೋಗ್ತಿದೆ. ಮನೆಯಲ್ಲಿ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಸೊ ಬಿಗ್ ಬಾಸ್ ಸಾಮ್ರಾಜ್ಯ ಅಂತ ಹೇಳಿ ಅಲ್ಲಿ ಯುವರಾಣಿ ಹಾಗೂ ಮಹಾರಾಜನ ನಡುವೆ ಯುದ್ಧಗಳೇ ನಡೀತಾ ಹೋಗ್ತಾ ಇದೆ. ಸೊ ಟಾಸ್ಕ್ಗಳ ಮೂಲಕ ನಿಮಗೆ ಗೊತ್ತಿರೋಂತೆ 2 ಟೀಮ್ಗಳನ್ನಾಗಿ ಭಾಗವಾಗಿ ಮಾಡಿದ್ದಾರೆ. ಸೊ ಆ ಟೀಮ್ಗಳಲ್ಲಿ ಯಾರು ಗೆಲ್ತಾರೋ ಅವರು ಡೈರೆಕ್ಟ್ ಕ್ಯಾಪ್ಟನ್ಶಿಪ್ ಏನು ಟಾಸ್ಕ್ಗಳ ಬರುತ್ತೆ ಅದಕ್ಕೆ ಎಂಟ್ರಿಯನ್ನು ಕೊಡ್ತಾರೆ. ಸೊ ಈ ವಾರ ಕ್ಯಾಪ್ಟನ್ ಆಗಲಿಕ್ಕೆ ಮನೆಯ ಎಲ್ಲ ಸದಸ್ಯರು ಸಿಕ್ಕಾಪಟ್ಟೆ ಕಷ್ಟವನ್ನು ಪಡ್ತಿದ್ದಾರೆ. ಬಟ್ ಮನೆಯಲ್ಲಿ ಒಂದು ಎಡವಟ್ಟಾಗ್ತಾ ಇದೆ ವಾರ ವಾರ ನಾವು ನೋಡ್ಕೋತಾ ಬಂದರೆ. ಏನಂತ ಹೇಳಿದ್ರೆ ಮನೆಯಲ್ಲಿ ದೈತ್ಯವಾಗಿರುವಂತಹ ದೇಹದಲ್ಲಿ ಸಿಕ್ಕಾಪಟ್ಟೆ ಶಕ್ತಿ ಇರುವಂತಹ ಇಬ್ಬರಿಗೆ ಪದೇ ಪದೇ ಸೋಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಮನೆಯಲ್ಲಿ 2 ಗ್ರೂಪ್ ಅಂತ ಬಂದರೆ ಒಂದು ಕಡೆ ತ್ರಿವಿಕ್ರಮ್ ಹೋಗ್ತಾರೆ, ಮತ್ತೊಂದು ಕಡೆ ರಜತ್ ಅವರು ಹೋಗ್ತಾರೆ. ಬಟ್ ಅವರಿಬ್ಬರೂ ಕೂಡ ಕ್ಯಾಪ್ಟನ್ ಆಗೋಕ್ಕೆ ಸಿಕ್ಕಾಪಟ್ಟೆ ಅರ್ಹ ವ್ಯಕ್ತಿಗಳಾಗಿರ್ತಾರೆ. ಬಟ್ ಎಲ್ಲರೂ ಕೂಡ ಅವ್ರನ್ನ ಟಾರ್ಗೆಟ್ ಮಾಡಿ ಕ್ಯಾಪ್ಟನ್ಶಿಪ್ನಿಂದ ಹೊರಗಿಡ್ತಾರೆ. ಈಗ ಬಿಗ್ ಬಾಸ್ ಅವರು ಇಬ್ಬರು ನಾಯಕರಿಗೂ ಒಂದು ಅವಕಾಶವನ್ನು ಕೊಡ್ತಾರೆ. ಸೊ ಒಂದು ಟಾಸ್ಕನ್ನು ಕೊಡ್ತಾರೆ. ನಿಮ್ಮ ಆಪೋಸಿಟ್ ಟೀಮಿಂದ ಒಬ್ಬರನ್ನ ನೀವು ಯಾರು ಗೆದ್ದಿರ್ತಾರೋ ಅವರು ಒಬ್ಬರನ್ನ ಹೊರಗಡೆ ಇಡಬೇಕು ಕ್ಯಾಪ್ಟನ್ಶಿಪ್ ಟಾಸ್ಕ್ ಅಂತ ಹೇಳ್ತಾರೆ. ಅದರಲ್ಲಿ ಮೋಕ್ಷಿತ ಬಂದ್ಬಿಟ್ಟು ತ್ರಿವಿಕ್ರಮರನ್ನ ಆಚೆ ಇಡ್ತಾರೆ. ಸೊ ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಫಿಟ್ಟಿಂಗ್ ಇಡ್ತಿರ್ತಾರೆ ತ್ರಿವಿಕ್ರಮ್ ಅಂತ ಹೇಳಿ. ಸೊ ಅದಕ್ಕೋಸ್ಕರ ತ್ರಿವಿಕ್ರಮ್ ಅವರು ಮೋಕ್ಷಿತಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ಊಸರವಳ್ಳಿ ಆಟಗಳನ್ನ ಆಡ್ತಾರೆ ಅಂದರೆ ನಮಗೂ ಆಡಕ್ಕೆ ಬರುತ್ತೆ ಅಂತ ಹೇಳಿ. ಸೊ ಮೋಕ್ಷಿತಂಗೆ ಊಸರವಳ್ಳಿ ಅಂತ ಹೇಳಿ ಡೈರೆಕ್ಟ್ ಆಗಿ ತ್ರಿವಿಕ್ರಮ್ ಟಾಂಗ್ ಕೊಟ್ಟಿದ್ದಾರೆ. ಬಟ್ ಈ ಕಡೆಯಿಂದ ಬಂದರೆ ಮಂಜಣ್ಣ ಅವರು ರಜತ್ ಅವ್ರನ್ನ ಆಟದಿಂದ ಹೊರಗಡೆ ಇಟ್ಟಿದ್ದಾರೆ. ಸೊ ರಜತ್ಗೂ ಮಂಜಣ್ಣಂಗೂ ಸಿಕ್ಕಾಪಟ್ಟೆ ಕ್ಲಾಶ್ಗಳು ಆಯಿತು ಟಾಸ್ಕಲ್ಲಿ. ಅದರಿಂದಾಗಿ ಮಂಜಣ್ಣ ಅವರು ರಜತ್ತನ್ನು ಟಾರ್ಗೆಟ್ ಮಾಡಿ ಅವನು ಕ್ಯಾಪ್ಟನ್ಶಿಪ್ ಆಟವನ್ನು ಆಡಬಾರ್ದು ಅಂತ ಹೇಳಿ ಅವನು ಹೊರಗಡೆ ಹೋಗಬೇಕು, ದೊಡ್ಡವರು ಚಿಕ್ಕವರು ಅನ್ನೋ ಮರ್ಯಾದೆ ಇಲ್ಲ, ಬಾಯಿಗೆ ಬಂದಂತೆ ಮಾತಾಡ್ತಾನೆ ಅನ್ನೋ ಒಂದು ರೀಸನ್ಗೆ ಅವರನ್ನು ಕ್ಯಾಪ್ಟನ್ಶಿಪ್ ಟಾಸ್ಕಿಂದ ಹೊರಗಡೆ ಇಡಲಾಯಿತು. ಸೊ ಇಬ್ಬರು ಕೂಡ ಇವತ್ತು ಕ್ಯಾಪ್ಟನ್ಶಿಪ್ ಟಾಸ್ಕಿಂದ ಹೊರಗಡೆ ಹೋದರು. ಸೊ ಇದಕ್ಕೋಸ್ಕರ ರಜತ್ ಅವರು ಮಂಜಣ್ಣನಿಗೆ ಸಿಕ್ಕಾಪಟ್ಟೆ ಕೆಟ್ಟ ಮಾತಾಡಿದ್ದಾರೆ. ಏನಂತ ಹೇಳಿದರೆ ರೋಗಿಷ್ಠ ಅಂತ ಹೇಳಿದ್ದಾರೆ. ಸೊ ಮಂಜಣ್ಣ ರೋಗಿಷ್ಠ ಇದ್ದಂಗೆ ಮನೆಯೊಳಗೆ ಕೂತಿರ್ತಾನೆ. ಸೊ ಬೆಡ್ಶೀಟ್ ಹೊಡ್ಕೊಂಡು ರೋಗಿಷ್ಠ ರಾಜನ ಥರ ಹೊರಗಡೆ ಮಕ್ಕೊಂಡಿರ್ತಾನೆ. ಅವನಿಗೆ ಹೊರಗಡೆ ಬರೋ ಮಗನೂ ಇಲ್ಲ. ಅವನಿಗೆ ರೋಗಿಷ್ಠನ್ ಥರ ಯಾವಾಗಲೂ ಮಲ್ಕೊಂಡಿರ್ತಾನೆ ಬೆಡ್ಶೀಟ್ ಹೊಡ್ಕೊಂಡು. ಅವನಿರೋದು ನೋಡ್ರಿ ರೋಗಿಷ್ಠನ್ ಥರ ಇದ್ದಾನೆ. ಸೊ ರೋಗಿಷ್ಠ ರಾಜ ಅಂತ ಹೇಳಿ ಅವರಿಗೆ ಹೆಸರನ್ನ ಇಟ್ಟಿದ್ದಾರೆ. ಇದನ್ನು ಕೇಳಿಸ್ಕೊಂಡು ಮನೆ ಮಂದಿ ಎಲ್ಲರೂ ನೆಕ್ಕಿದ್ದಾರೆ. ಸೊ ಈ ಪದ ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅಂತ ಹೇಳಿ ನಮಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಒಂದೊಂದು ಪದಗಳು ತುಂಬ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡಿದ್ರು ಅದರ ಬಗ್ಗೆ ವೀಕೆಂಡಲ್ಲಿ ಮಾತನಾಡಿಯಲ್ಲ, ಚಿಕ್ಕ ಪದಗಳಿಗೆ ವೀಕೆಂಡಲ್ಲಿ ಮಾತನಾಡಿದ್ದಾರೆ. ಸೊ ಯಾವುದನ್ನು ಸೀರಿಯಸ್ ಆಗಿ ತಗೊಳ್ತಾರೆ ಅಂತ ಹೇಳಿ ವೀಕೆಂಡಲ್ಲಿ ಕಾದು ನೋಡಬೇಕಾಗಿದೆ.